ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇನ್ನೇನು ಕೇವಲ ಕೆಲವೇ ದಿನಗಳಲ್ಲಿ ಅಂದರೆ ಜೂನ್ ಮೊದಲ ವಾರದಲ್ಲಿ 6ನೇ ತರಗತಿಯ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಅಪ್ಲಿಕೇಶನ್ ಆಹ್ವಾನ ಮಾಡ್ತಾರೆ. ಅದಕ್ಕೋಸ್ಕರ ತಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಎಕ್ಸಾಮ್ ಮುಗಿಯುವವರೆಗೂ ತಮಗೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರುತ್ತವೆ. ತಾವು ಕೂಡ ವೀಕ್ಷಿಸಿ. ಈ ವರ್ಷ 8ನೇ ತರಗತಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗಳು ತುಂಬ ಉಪಯುಕ್ತವಾಗುತ್ತವೆ. ಅಂತಹ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ತಿಳಿಸುತ್ತಾ, ಇವತ್ತು ನವೋದಯ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಮಾದರಿ 2ರ ವಿಡಿಯೋಗಳನ್ನು ನೋಡೋಣ. ಇದು ಬಹಳಷ್ಟು ಸಿಂಪಲ್ ಆಗಿರ್ತದೆ. ಏನು ಅಂದರೆ ಇಲ್ಲಿ ಮಾದರಿ 2 ಅಂದ್ರೇನು, ಇಲ್ಲಿ ಕೊಟ್ಟಿರುವಂಥ ಚಿತ್ರ ಈ 4ರಲ್ಲಿ ಒಂದಿರುತ್ತೆ. ಹಾಗಾಗಿ ಅದು ಯಾವುದು ಅನ್ನೋದನ್ನು ತಾವು ಕಂಡುಹಿಡಿದ್ರೆ ಅದರ ಆಪ್ಷನ್ ಏನಿದ್ದಾವಲ್ಲ, ಈ ABCD ಅಂತ, ಅದರ ಆಪ್ಷನನ್ನು OMRನಲ್ಲಿ ಶೇಡಿಂಗ್ ಮಾಡುವುದು. ಇದು ಇಷ್ಟೇ, ಭಾಳ ಈಸಿ ಇದೆ ಇದು. ನೋಡೋಣ ಇಲ್ಲಿ. ಹಾಗಾದರೆ ಫಸ್ಟ್ನೇದು ನೋಡ್ಬೋದು. ಇಲ್ಲಿ ಏರೋ ಮಾರ್ಕ್ಗಳು 4 ಇದಾವೆ. ಇವು ಕ್ರಮಾನುಗತವಾಗಿ ಬಂದಿದ್ದಾವೆ. ಹಾಗಾದರೆ ಇದೇ ರೀತಿಯಾಗಿರುವಂಥ ಚಿತ್ರ ಇಲ್ಲಿ ಎಲ್ಲಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಏರೋ ಮಾರ್ಕ್ ಈ ಕಡೆ ಬಂದಿದೆ, ಇದು ಈ ಕಡೆ ಇದೆ. ಸೊ ಇದು ಅಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಹೋಗಿದೆ, ಇಲ್ಲಿ ಈ ರೀತಿ ಇದೆ, ಮತ್ತು ಈ ಕಡೆ ಬಂದಿದೆ. ಆದರೆ ಇದು ನೋಡ್ಬೋದು, ಏರೋ ಮಾರ್ಕ್ ಈ ಕಡೆ ಇದೆ, ಇಲ್ಲಿ ಬಂದಿದೆ. ಸೊ ಇದು ಕೂಡ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಏರೋ ಮಾರ್ಕ್ ಇಲ್ಲಿ ಮೇಲಿದೆ, ಇದು ಕೆಳಗಡೆ ಬಂದಿದೆ. ಸೊ ಇದು ಅಲ್ಲ. ಡಿ ಆಪ್ಷನಲ್ಲಿ ಇದೆಯಲ್ಲ, ಇದು ಕರೆಕ್ಟ್ ಆದ ಆನ್ಸರ್ ಆಗುತ್ತೆ. ತಾವು ಕೂಡ ಇಲ್ಲಿ ನೋಡ್ಬೋದು ಇಲ್ಲಿ ಡಿ ಸರಿಯಾದ ಆನ್ಸರ್ ಆಗುತ್ತದೆ. ಇನ್ನು ಇಲ್ಲಿ ನೋಡಿ, ಇದೇ ರೀತಿಯಾಗಿರುವಂಥ ಒಂದು ಸಮಸ್ಯಾ ಚಿತ್ರ ಎಲ್ಲಿದೆ ಅಂತ ಇಲ್ಲಿ ಏರೋ ಮಾರ್ಕ್ ನೋಡ್ತಾ ಹೋಗಿ, ಇಲ್ಲಿರುವಂಥ ಒಂದು ಚೌಕ್ ಬಾಕ್ಸಲ್ಲಿ ಇಲ್ಲಿ ತ್ರಿಭುಜ ಬಂದಿದೆ, ಇಲ್ಲಿ ನೋಡ್ಬೋದು. ಆದರೆ ಇಲ್ಲಿ ಕಟ್ ಆಗಿದೆ, ಇಲ್ಲಿ ಆ್ಯಡ್ ಇದೆ. ಸೊ ಇದು ಅಲ್ಲ. ಇನ್ನು ನೆಕ್ಸ್ಟ್ ಬಿ ಕೂಡ ಅಲ್ಲ. ಇನ್ನು ನೆಕ್ಸ್ಟು ನೋಡ್ತಾ ಹೋಗಿ, ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ಇನ್ನು ನೋಡ್ಬೋದು, ಇಲ್ಲಿರುವಂಥ ಒಂದು ಸಮಸ್ಯಾ ಚಿತ್ರ ಇದೆಯಲ್ಲ, ಇಲ್ಲಿ 2 ಡಾಟು 1 ಇಂಟು ಇದೆ ನೋಡಿ. ಇಲ್ಲಿರುವಂಥ ಚಿತ್ರದಲ್ಲಿ ಎ ಮಾತ್ರ ಇದೆ ಆ ರೀತಿ. ಸೊ ಎ ಆಗುತ್ತದೆ. ಚೌಕ, ತ್ರಿಭುಜ, ವೃತ್ತ ಅಂತಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ತ್ರಿಭುಜ ಈ ಮೇಲ್ಗಡೆ ಇದೆ, ಇಲ್ಲಿ ಕೆಳಗಡೆ ಬಂದಿದೆ. ಸೊ ಎ ಅಲ್ಲ, ಬಿನೂ ಅಲ್ಲ. ನೆಕ್ಸ್ಟು ಸಿ ಆಪ್ಷನ್ ನೋಡ್ತಾ ಹೋಗಿ, ಇಲ್ಲಿ ಚೌಕ, ತ್ರಿಭುಜ, ವೃತ್ತ ಇದೆ. ಬಟ್ ಈ ಚಿತ್ರ ಇದೆಯಲ್ಲ, ಇದು ನೋಡ್ಬೋದು ಈ ಕಡೆ ಬಂದಿದೆ. ಸೊ ಇದು ಕೂಡ ಅಲ್ಲ. ಬಟ್ ಡಿ ಆಪ್ಷನಲ್ಲಿ ಕರೆಕ್ಟ್ ಆಗಿದೆ. ಸೊ ಡಿ ಆಗುತ್ತದೆ. ಇಲ್ಲಿ ನೋಡ್ಬೋದು, ತ್ರಿಭುಜ, ವೃತ್ತ, ಒಳಗಡೆ ಒಂದು ವೃತ್ತ ಇದೆ. ಇದೇ ಸೇಮ್ ಆಗಿರುವಂಥದ್ದು ಯಾವುದು ಅಂದರೆ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ಒಂದು ಚೌಕ ಘನವನ್ನು ಕೊಡಲಾಗಿರುತ್ತೆ. ಇದೇ ರೀತಿಯಾಗಿರುವಂಥ ಚಿತ್ರ ನೋಡ್ತಾ ಹೋದರೆ ಇಲ್ಲಿ ಬಿ ಆಪ್ಷನ್ ಇದೆ. ಮುಂದಿನ ಸಮಸ್ಯೆ ಚಿತ್ರ ನೋಡ್ತಾ ಹೋಗಿ, ಇಲ್ಲಿರುವಂತಹ ಸಮಸ್ಯೆ ಚಿತ್ರ ಇದೇ ಸೇಮ್ ಇರಬೇಕು. ಅದು ಯಾವುದು ಅಂತ ನೋಡ್ತಾ ಹೋದಾಗ ಇಲ್ಲಿ ಬಿ ಅಲ್ಲ, ಸಿ ಕೂಡ ಅಲ್ಲ, ಅದೇ ರೀತಿ ಡಿ ಅಲ್ಲ ನೋಡ್ಬೋದು, ಆದರೆ ಎ ಇದೆ. ನೆಕ್ಸ್ಟು 8ನೇ ಸಮಸ್ಯಾ ಚಿತ್ರ ನೋಡೋಣ. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯಾ ಚಿತ್ರ ಸೇಮ್ ಇರಬೇಕು, ಏನೂ ಬದಲಾವಣೆ ಇರಬಾರ್ದು. ಅದೇ ರೀತಿಯಾಗಿರುವಂಥದ್ದು ನೋಡೋಣ. ಇಲ್ಲಿ ಎ ಇಲ್ಲ. ನೆಕ್ಸ್ಟು ಇಲ್ಲಿ ಸಿ ಆಪ್ಷನ್ ನೋಡ್ತಾ ಹೋಗಿ, ಸಿನೂ ಇಲ್ಲ, ಡಿ ಇಲ್ಲ, ಬಟ್ ಬಿ ಆಪ್ಷನ್ ಇದೆ. ಇಲ್ಲಿರುವಂಥ ಏರೋ ಮಾರ್ಕ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎ ಆಪ್ಷನಲ್ಲಿ ಇಲ್ಲ ನೋಡ್ಬೋದು. ನೆಕ್ಸ್ಟು ಇಲ್ಲಿ 6 ಸಮಸ್ಯಾ ಚಿತ್ರಗಳದಾವೆ, ಇಲ್ಲಿ 5 ಇದಾವೆ ಬರೀ ನೋಡ್ಬೋದು. 1 2 3 4 5. ಸೊ ಇದು ಅಲ್ಲ. ಇನ್ನು ಡಿದಲ್ಲಿ ಎಲ್ಲ ಸಿ ನೋಡ್ತಾ ಹೋಗಿ, ಸಿ ಕರೆಕ್ಟ್ ಆಗಿದೆ. ಇದಕ್ಕೆ ಮ್ಯಾಚ್ ಆಗುವಂಥ ಒಂದು ಸಮಸ್ಯಾ ಚಿತ್ರ ಇದೆ. ಸೊ ಹಾಗಾಗಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯಾ ಚಿತ್ರ ಸೇಮ್ ಹೋಲಿಕೆ ಆಗಬೇಕು, ಏನೂ ಬದಲಾವಣೆ ಇರಬಾರ್ದು. ಹಾಗಾದರೆ ಅದು ನೋಡ್ತಾ ಹೋದಾಗ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ವೃತ್ತಗಳನ್ನು ಕೊಡಲಾಗಿರುತ್ತೆ, ಅದರಲ್ಲಿ ಅರ್ಧ ಶೇಡಿಂಗ್ ಮಾಡಲಾಗಿರುತ್ತೆ. ಹಾಗಾದರೆ ಅದು ಯಾವುದಾಗುತ್ತೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಬಿ, ಸಿ, ಡಿ ಇಲ್ಲ, ಇಲ್ಲಿ ಎ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಇಲ್ಲಿರುವಂತಹ ಸಮಸ್ಯಾ ಚಿತ್ರ ನೋಡ್ತಾ ಹೋಗಿ, ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲದಿರುವಂತಹ ಒಂದು ಸಮಸ್ಯಾ ಚಿತ್ರ ಯಾವುದು ಅಂತ ಡಿ, ಸಿ ಇಲ್ಲ, ಮತ್ತು ಬಿ ಕೂಡ. ಬಿ ನೋಡ್ತಾ ಹೋಗಿ, ಬಿ ಸೇಮ್ ಇದೆನಾ ಅಂತ, ಇಲ್ಲಿ ಚೌಕ ಇದೆ. ಸೊ ಹಾಗಾಗಿ ಎ ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲೊಂದು ಷಟ್ಕೋನವನ್ನು ಅಥವಾ ಸ್ಟಾರ್ ಚಿತ್ರವನ್ನು ಕೊಡಲಾಗಿರುತ್ತೆ. ನೋಡ್ತಾ ಹೋಗಿ, ಇಲ್ಲಿ 3 ಇದಾವೆ. ಇಲ್ಲಿ ನೋಡಿದರೆ ಮೇಲ್ಗಡೆ ಗೆರೆ ಬಂದವು, ಇಲ್ಲಿದ್ರೆ ಅಡ್ಗೆರೆ ಇದೆ. ಸೊ ಇಲ್ಲಿ ಎ ಇಲ್ಲ, ಮತ್ತು ಡಿ, ಸಿ ಕೂಡ ಇಲ್ಲ, ಅದೇ ರೀತಿ ಡಿ ಇಲ್ಲ, ಬಟ್ ಬಿ ಮಾತ್ರ ಸೇಮ್ ಆಗಿದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಇದೇ ರೀತಿಯಾಗಿರುವಂಥ ಒಂದು ಸಮಸ್ಯೆ ಚಿತ್ರ ಯಾವುದು ಅಂತ ನೋಡ್ಬೋದು. ಇಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸವಿಲ್ಲದಿರುವಂತಹ ಒಂದು ಸಮಸ್ಯೆ ಚಿತ್ರ ನೋಡಿದಾಗ ಇಲ್ಲಿ ಎ ಇಲ್ಲ. ಇಲ್ಲಿ ನೋಡ್ತಾ ಹೋಗಿ, ಇದರಲ್ಲಿ ಎ ಆಪ್ಷನ್ ಇಲ್ಲ. ಅದೇ ರೀತಿ ಬಿ ನೋಡ್ತಾ ಹೋಗಿ, ಬಿ ಕೂಡ ಇಲ್ಲ, ಮತ್ತು ಸಿ ನೋಡ್ತಾ ಹೋಗಿ, ಸಿ ಕೂಡ ಇಲ್ಲ, ಡಿ ಆಪ್ಷನ್ ಆಗುತ್ತದೆ.
ಇನ್ನು ಮುಂದಿನ ಸಮಸ್ಯೆ ಚಿತ್ರ ನೋಡ್ತಾ ಹೋಗಿ ಇದೇ ಸೇಮ್ ಆಗಿರುವಂಥ ಒಂದು ಚಿತ್ರ ಎಲ್ಲಿದೆ ಅಂತ ನೋಡಿದರೆ ತಾವು ಕೂಡ ಈಸಿಯಾಗಿ ಹೇಳ್ತೀರಿ. ಇಲ್ಲಿ ಎ ಆಪ್ಷನಲ್ಲಿ ಇಲ್ಲ ನೋಡ್ಬೋದು, ಇಲ್ಲಿ ಖಾಲಿ ಇದೆ, ಇಲ್ಲಿ ತುಂಬಿದೆ. ಬಟ್ ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬಿದೆ, ಇಲ್ಲಿ ಖಾಲಿ ಇದೆ. ಬಟ್ ಇಲ್ಲಿ ಬಿ ಆಪ್ಷನ್ ಇದೆಯಲ್ಲ, ಬಿ ಕರೆಕ್ಟಾಗಿ ಹೋಲಿಕೆ ಆಗುತ್ತೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಸಮಸ್ಯೆ ಚಿತ್ರ ಇದೆಯಲ್ಲ, ಇಲ್ಲಿ ನೋಡ್ತಾ ಹೋಗಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಗೆರೆ ಇಲ್ಲಿ ಕಡೆ ಬಂದಿದೆ, ಇಲ್ಲಿ ಬಂದಿಲ್ಲ. ಸೊ ಇಲ್ಲಿ ಎ ಇಲ್ಲ. ಇನ್ನು ಬಿ ನೋಡ್ತಾ ಹೋಗಿ ಬಿ ಯಲ್ಲಿರುವಂಥ ಒಂದು ಸಮಸ್ಯೆ ಚಿತ್ರವನ್ನು ಇಲ್ಲಿ ನೋಡ್ರಿ, ಇಲ್ಲಿರುವಂಥ ಒಂದು ಚೌಕ ಇದೆ. ಬಟ್ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಗೆರೆಗಳು ಇಲ್ಲಿ ಬಂದಿಲ್ಲ. ಸೊ ಬಿ ಇಲ್ಲ. ಬಟ್ ಇಲ್ಲಿ ಸಿ ಆಪ್ಷನ್ ಇದೆಯಲ್ಲ, ಸಿ ಆನ್ಸರ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ತಾ ಹೋಗಿ ಇಲ್ಲಿರುವಂಥ ಒಂದು ಸಮಸ್ಯೆ ಚಿತ್ರದಲ್ಲಿ ತ್ರಿಭುಜ ಮತ್ತು ವೃತ್ತಗಳನ್ನು ಕೊಡಲಾಗಿರುತ್ತೆ, ಅರ್ಧ ಶೇಡಿಂಗ್ ಮಾಡಲಾಗಿರುತ್ತೆ. ಇಲ್ಲಿ ಎ ರಾಂಗ್ ಇದೆ ಮತ್ತು ಬಿ ರಾಂಗ್ ಇದೆ. ಬಟ್ ಸಿ ಆಪ್ಷನ್ ಇದೆಯಲ್ಲ, ಸಿ ಕರೆಕ್ಟ್ ಆಗಿದೆ ನೋಡ್ತಾ ಹೋದರೆ. ಇಲ್ಲಿ ಡಿ ಆಪ್ಷನ್ ಅಂತೂ ಇಲ್ಲ. ಇನ್ನು ಇಲ್ಲಿ ನೋಡ್ಬೋದು, ಮುಂದಿನ ಪ್ರಶ್ನೆ ಇದೇ ಸೇಮ್ ಆಗಿರುವಂಥ ಸಮಸ್ಯೆ ಚಿತ್ರ ನೋಡ್ತಾ ಹೋದಾಗ ಇಲ್ಲಿ ಎ ಇಲ್ಲ, ಆದರೆ ಬಿ ಮಾತ್ರ ಇಲ್ಲಿ ಕರೆಕ್ಟ್ ಆಗಿದೆ. ಸೊ ಬಿ ಆಪ್ಷನ್ ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗಿ ಇಲ್ಲಿ ಕೊಟ್ಟಿರುವಂಥ ಏರೋ ಮಾರ್ಕ್ ಇಲ್ಲಿ ನೋಡ್ಬೋದು, ಇಲ್ಲಿ ಬಂದಿಲ್ಲ ಈ ಚಿತ್ರದ ಗೆರೆ. ಸೊ ಹಾಗಾಗಿ ಎ ಇಲ್ಲ. ಇನ್ನು ಬಿ ಇಲ್ಲ, ಸಿ ಆಪ್ಷನ್ ಇದೆಯಲ್ಲ ಸೇಮ್ ಇದೆ. ಸೊ ಹಾಗಾಗಿ ಸಿ ಆಗುತ್ತದೆ. ಇನ್ನು 20ನೇ ಪ್ರಶ್ನೆ ನೋಡ್ತಾ ಹೋಗಿ ಇಲ್ಲಿ ಎ ಇಲ್ಲ, ಅದೇ ರೀತಿ ಬಿ ಮತ್ತು ಎ ಬಿ ಇಲ್ಲ, ಆದರೆ ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಸಿ ಆನ್ಸರ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ನಾನು ತ್ರಿಭುಜ ಕೊಡಲಾಗಿರ್ತದೆ, ಇದೇ ಸಮಯಗರವ ಚಿತ್ರ ಇಲ್ಲಿ ಇದೇನ ಅಂತ ನೋಡ್ತಾ ಹೋಗಿ ಎ ಇಲ್ಲ, ಇಲ್ಲಿ ಅಡ್ಗೆರೆ ಪೂರ ಇಲ್ಲಿ ಮಟ್ಟ ಬಂದಿಲ್ಲ. ಇನ್ನು ನೆಕ್ಸ್ಟ್ ಬಿ ನೋಡ್ತಾ ಹೋಗಿ ಬಿಯಲ್ಲಿ ಇಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಕಂಡುಹಿಡ್ತಾ ಹೋದರೆ, ಬಟ್ ಇಲ್ಲಿ ಬಿ ಆನ್ಸರ್ ಆಗುತ್ತದೆ, ಯಾಕಂದರೆ ಸೇಮ್ ಆಗಿದೆ. ಸೊ ಇಲ್ಲಿ ಬಿ